द्वापर युग में महाभारत में एक ही बार हनुमान दिखता है। ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರವಾಗಿ ನಿಮ್ಮಂತ ದಾನಿಗಳಿಗೆ ಸಪೋರ್ಟ್ ತಗೊಂಡು ಒಂದೊಂದೇ ಡೆವಲಪ್ಮೆಂಟ್ ಮಾಡ್ತಾರೆ. ಕೆಳಗಿದ್ರೆ ಈ ತರ ಬಾವಿ ಇದೆ, ಎಣ್ಣೆ ಕಳೆದಂತ ಬಾವಿ ಇದೆ. ಆ ಕಾಲದಲ್ಲಿ ಸೀತಾ ಮನೆ ದೀಪ ಹಚ್ಚಿದ್ರಲ್ಲಿ ನೀರಿನಿಂದಲೂ ಪವಾಡ ಕುಡಿಬಿಟ್ಟು ಮನೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಎಷ್ಟೋ ಭಕ್ತಾದ್ರಿಗೆ ಒಳ್ಳೇದಾಗಿದೆ. ಈ ಬ್ಯಾಗ್ ಹೆಂಗೆ ನೋಡ್ತಿದೆ? ಹಾಯ್ ಎಲ್ರಿಗೂ. ವೀಕೆಂಡ್ ಬಂತು ಅಂದರೆ ಸಾಕು ಎಲ್ಲಿಗಾದರೂ ಟ್ರಿಪ್ ಹೋಗಲಿಕ್ಕೆ ಪ್ಲೇಸಸ್ ಸರ್ಚ್ ಮಾಡ್ತಾನೆ ಇರ್ತೀವಿ. ಹೀಗೆ ಒನ್ ಡೇ ಟ್ರಿಪ್ ನಾನು ಸರ್ಚ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಕೈಲಾಸಗಿರಿ ಹಿಲ್. ಆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಕಂಪ್ಲೀಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ವಿಡಿಯೋ ಲೆಂತಿ ಅನಿಸಿದ್ರು ಯೂಸ್ಫುಲ್ ಅಂತೂ ಹೌದು. ಯಾಕಂತಂದರೆ ಫುಲ್ ಕಂಪ್ಲೀಟ್ ರೈಡ್ ವಿಡಿಯೋ ಇದೆ. ನೀವು ಯಾವೆಲ್ಲ ಪ್ಲೇಸಸ್ನ ಒನ್ ಡೇಲಿ ಕಂಪ್ಲೀಟ್ ಮಾಡ್ಬೋದು ಅದೆಲ್ಲ ಈ ಒನ್ ಡೇ ವಿಡಿಯೋದಲ್ಲಿದೆ. ಸೊ ನೀವು ಟ್ರಿಪ್ನ ನಿಮಗೆ ಹೇಗೆ ಬೇಕೋ ಆಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ನಾವು ಅಂದ್ಕೊಂಡ್ವಿ ಅರ್ಲಿ ಮಾರ್ನಿಂಗ್ ರೈಡ್ ಚೆನ್ನಾಗಿರುತ್ತೆ, ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡೋಣ ಅಂತ. ಹೀಗೆ ನಿಮಗೆ ಗೊತ್ತಲ್ಲ, ಅಷ್ಟು ಬೇಗ ಹೇಳೋಕ್ಕಾಗಲಿಲ್ಲ. ಸೊ ನಾವು ಬ್ಯಾಂಗ್ಳೂರು ಬಿಟ್ಟಾಗ ಮಾರ್ನಿಂಗ್ 9 ಆಗಿತ್ತು. ಸ್ಯಾಟರ್ಡೇ ಆಗಿರೋದ್ರಿಂದ ಟ್ರಾಫಿಕ್ ತುಂಬಾ ಕಡಿಮೆನೇ ಇತ್ತು. ತುಂಬ ಬಿಸಿಲಿರುತ್ತೇನೋ ಅಂದ್ಕೊಂಡು ಹೋದ್ವಿ, ಬಟ್ ಆ ದಿನ ವೆದರ್ ತುಂಬ ಚೆನ್ನಾಗಿತ್ತು. ಕೈಲಾಸಗಿರಿ ಇಲ್ಲಿರೋದು ಚಿಂತಾಮಣಿ ತಾಲೂಕಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಬ್ಯಾಂಗ್ಳೂರಿಂದ ಅರೌಂಡ್ 80 ಕಿಲೋಮೀಟರ್ ದೂರದಲ್ಲಿದೆ. ನಾವು ಚಿಂತಾಮಣಿ ರೀಚ್ ಆದಾಗ ಮಾರ್ನಿಂಗ್ 11 ಆಗಿತ್ತು. ನಾವು ಬಿಟ್ಟಿದ್ದು ಬ್ಯಾಂಗ್ಳೂರು 9 ಗಂಟೆಗೆ, ರೀಚ್ ಆಗಿದ್ದು 11 ಗಂಟೆಗೆ. ನೀವು ಚಿಂತಾಮಣಿ ಬರ್ತಿದ್ದಂಗೆ ಒಂದು 4ರಿಂದ 5 ಕಿಲೋಮೀಟ್ರು ಆಫ್ ರೋಡ್ ಇದೆ ಕೈಲಾಸಗಿರಿ ಹಿಲ್ನ ರೀಚ್ ಆಗಲಿಕ್ಕೆ. ಇದು ಬೈಕ್ ರೈಡರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದರೆ ರೋಡು ಆಫ್ ರೋಡ್ ಆಗಿರೋದ್ರಿಂದ ಅವ್ರಿಗೆ ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ನಾನು ಹೇಳೋದು ಕಾರ್ಗಿಂತ ಬೈಕ್ ಬೆಟರು ಈ ರೋಡ್ಗಳಿಗೆ. ಕೈಲಾಸಗಿರಿ ಹಿಲ್ ರೀಚ್ ಆಗೋಕ್ಕಿಂತ ಮುಂಚೆ ಈ ಒಂದು ಆಫ್ ರೋಡ್ ರೈಡ್ ಹೇಗಿರುತ್ತೆ ಬನ್ನಿ ನೋಡೋಣ. ಸೊ ನಾವು ರೀಚ್ ಆಗ್ತಿದ್ದಂಗೆ ಗಾಡಿ ಪಾರ್ಕ್ ಮಾಡಿ ಟೆಂಪಲಿಗೆ ನಡ್ಕೊಂಡು ಹೋಗ್ಬೇಕೇನೋ ಅಂದ್ಕೊಂಡ್ವಿ. ಬಟ್ ಅಲ್ಲಿರೋರು ಒಬ್ಬರು ಹೇಳಿದ್ರು ಟೆಂಪಲ್ ಹತ್ರನೇ ಗಾಡಿ ಹೋಗುತ್ತೆ, ಸೊ ನೀವು ಗಾಡಿ ತೊಗೊಂಡು ಅಲ್ಲಿಗೆ ಹೋಗಿ ಅಂತ. ಸೊ ನಾವು ಟೆಂಪಲ್ ಹತ್ರ ಡೈರೆಕ್ಟಾಗಿ ಹೋದ್ವಿ. ನಮಗೆ ಅಲ್ಲಿಗೆ ಹೋದಾಗ ಗೊತ್ತಾಯಿತು ಅಲ್ಲಿ ಆಂಜನೇಯ ಟೆಂಪಲ್ ಕೂಡ ಇದೆ, ಅಂದರೆ ಅಂಬುಜಾ ಬೆಟ್ಟ ಹತ್ರ. ಅಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು ನಾವು ಅಂತ.
ಸೊ ನಾವು ಫಸ್ಟ್ ಕೈಲಾಸಗಿರಿಗೆ ಹೋಗೋಕ್ಕಿಂತ ಮುಂಚೆ ಅಂಬುಜ ಬೆಟ್ಟ ನೋಡ್ಕೊಂಡು ಬರೋಣ, ಟೆಂಪಲ್ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ನಾವು ಅಲ್ಲಿಗೆ ಹೋದ್ವಿ. ಅದು ಒಂದು 2.5 ಕಿಲೋಮೀಟರ್ ಇದೆ ಅಂತ ಹೇಳಿದರು, ಬಟ್ ಅದಕ್ಕಿಂತನೂ ಜಾಸ್ತಿ ಇದೆ. ನಡ್ಕೊಂಡೊಂದು ಹೋಗೋಕ್ಕಾಗಲ್ಲ, ವೆಹಿಕಲ್ನ ಯೂಸ್ ಮಾಡಿ. ನೀವೇನು ಬೈಕ್ ಅಥವಾ ಕಾರಲ್ಲಿ ಹೋಗಿರ್ತೀರ. ಕೆಲವು ಜನ ನಡ್ಕೊಂಡು ಹೋಗ್ತಾ ಇದ್ರು, ಬಟ್ ನಾವು ಬೈಕಲ್ಲೇ ಹೋದ್ವಿ. ರೋಡ್ ಟ್ರಿಪ್ ಅಂತೂ ಸಖತ್ತಾಗಿರುತ್ತೆ. ನೀವು ಆ ರೋಡಲ್ಲಿ ಬೈಕಲ್ಲಿ ಹೋಗೋ ಮಜಾನೇ ಬೇರೆ. ಸೊ ನಾವು ಅಲ್ಲಿ ರೀಚ್ ಆದಾಗ ಅಲ್ಲಿ ತುಂಬ ಜನ ಆಲ್ರೆಡಿ ಇದ್ದರು. ಸೊ ಈ ಟೆಂಪಲ್ ಹೆಸರು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. अक्षय कुमार उनका संहारण कराया। ये त्रेता युग का हनुमान है। द्वापर युग में महाभारत में एक ही बार हनुमान दिखता है। कहाँ बिना भीमसेन ने सौगंधि का पुष्प लाने के लिए हिमालय को चलता है, तभी उधर हनुमान रहता है। वो तब मिलता है। हनुमान ने बाल को रास्ते में डाल के सो जाता रहता है। तब वो भीम ने आके उठाओ तुम्हारा कुछ बोलता है हिंदी में, साइड में ले लो, नहीं होता बोले आप साइड में रख के जाओ, ऐसे बोलता है। उठाने के लिए भी नहीं होता भीम से को। फिर उन्हें क्षमा मांगता है, आप महान पाप है, दर्शन दीजिए, इसे क्षमा मांगे तो हनुमान असली रूप दिखा के आशीर्वाद देता है। आप क्यों आया है हिमालय को, इसे पूछा तो भीमसेन ने बोलता है सौगंधि का पुष्प लाने के लिए आया है, इधर सरोवर में है, इसे बोला इसलिए आया है, ऐसे बोले तो हनुमान ने भीमसेन को लिए सौगंधि का पुष्प पकड़ाया और उनको देने के लिए। वो भीमसेन क्षत्रिय है ना, इसलिए उनका याद के लिए कमर में छापू रखे हैं हनुमान ने। बहुत विशेष है हनुमान। कलयुग में आशीर्वाद अभय देने वाला हनुमान है। त्रेता युग, द्वापर युग, कलयुग में अभय देने वाला हनुमान है। बहुत विशेष हनुमान है। इसी तरह हनुमान बाहर कहाँ भी नहीं है। 12 ವರ್ಷದಿಂದ ಈಚೆ ರೋಡ್ ಮಾಡಿಸಿದ್ರೆ ಪೂಜೆ ನಡೀತಾರೆ। ಅಂದರೆ ಶಾಸನಗಳ ಎಲ್ಲ ಮಹಾಕಾಳಿ ದರ್ಶನ ಕೂಡ
बिरुलाದಾಗ ಮಹಾಕಾಳಿಯನ್ನು ಬಿಟ್ಟು जब वो लंका पे जाके बैठ गया था ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ಬಿಟ್ಟಿದ್ದು ಅಂಬುಜಾ ಬೆಟ್ಟಕ್ಕೆ. ಅಲ್ಲಿ ಒಂದು ಶಿವ ಟೆಂಪಲ್ ಇದೆ. ಸೊ ಅದಕ್ಕೆ ಹೋಗ್ಬೇಕಂತಂದರೆ ನೀವು ಬೆಟ್ಟನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಟ್ರೆಕ್ಕಿಂಗ್ ಅಂತೂ ಕ್ರೇಜಿ ಆಗಿರುತ್ತೆ. ಇಲ್ಲಿ ಮಾರ್ನಿಂಗ್ 9ಇಂದ 5 ಒಳಗೆ ಅಷ್ಟೇ ನಿಮ್ಗೆ ಎಂಟ್ರಿ ಇರೋದು ಅಂಬುಜಾ ಬೆಟ್ಟಕ್ಕೆ ಟ್ರೆಕ್ ಮಾಡಲಿಕ್ಕೆ. ಟ್ರೆಕ್ಕಿಂಗ್ ಕಂಪ್ಲೀಟ್ ವಿಡಿಯೋ ನೋಡೋಣ ಬನ್ನಿ. ನೆಕ್ಸ್ಟ್ ನಾವು ಟ್ರೆಕ್ ಮುಗಿಸ್ಕೊಂಡು ಬಂದಿದ್ದು ಅನ್ನಪ್ರಸಾದ ತಿನ್ನಲಿಕ್ಕೆ. ಇಲ್ಲಿ ಅನ್ನದಾಸೋಹ ಪ್ರತಿದಿನ ಕೂಡ ನಡೆಯುತ್ತಂತೆ.
ಇವಾಗ ರಸ್ತೆ ಮಾಡಿದ್ಮೇಲೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರವಾಗಿ ನಿಮ್ಮಂಥ ದಾನಿಗಳಿಗೆ ಸಪೋರ್ಟ್ ತಗೊಂಡು ಒಂದೊಂದೇ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕೂಲಿ ಕೆಲಸ ಮಾಡೋದಂಥ ವ್ಯಕ್ತಿ ಅವರು 4 ಕಿಲೋಮೀಟರ್ ರಸ್ತೆ ಮಾಡಿಕೊಂಡು ಹಳೆ ದೇವಸ್ಥಾನ ಸರ್ ಈ ಲಾಸ್ಟಲ್ಲಿ ಬೋರ್ಡಲ್ಲಿದೆ ನೋಡಿ, ಆ ಥರ ಇತ್ತು ಮುಂಚೆ. ಮತ್ತು ಶೀಟ್ ಹಾಕಿದ್ದಾರೆ ನೋಡಿ, ಅದು 2ನೇ ಸ್ಟೆಪ್ಪು, ಇವಾಗಿರೋದು 3ನೇ ಸ್ಟೆಪ್ಪು. ಕರೆಂಟ್ ಏನೇ ಇರಲಿಲ್ಲ ಸರ್, ತುಂಬ ಕಷ್ಟ ಬಿದ್ದಿದ್ದಾರೆ. ಮೊನ್ನೆ ಹಸುಗಳು 30 ಕೊಟ್ಟಿದ್ದಾರೆ ನಿಮ್ಮಂಥ ಭಕ್ತರಿಗೆ. ಇದು ಗೋಶಾಲೆ ಇದೆ, ಮತ್ತು ಇದು ನೀರಿಲ್ಲ ಅಂತ ಹೇಳ್ಬಿಟ್ಟು ಮನೆ ಬೇಸಿಗೆಗಾಲದಲ್ಲಿ 3 ಬೋರ್ಗಳು ಸಾಕಿದ್ರು. ಒಂದು ಇಂಚು ನೀರು ಬರ್ತಾ ಇದ್ದಾವೆ, 2 ಫೈಲೂರ್ ಆಗುವ. ಅದ್ರಿಗೆ ಕರೆಂಟ್ ಇಲ್ಲ, ಇವಾಗ 3 PS ಕರೆಂಟ್ ಬೇಕಂತ ಕರೆಂಟ್ ಇಲ್ಲ. ಸರ್ಕಾರ ಏನೋ ಹೆಲ್ಪ್ ಮಾಡ್ತೀವಿ, ಏನೇ ಸರ್ಕಾರದಿಂದ ಹೆಲ್ಪ್ ಆಗಿದ್ರೆ ಇಷ್ಟೊತ್ತಿಗೆ ಸ್ಟಾರ್ ರೋಡ್ ಆಗ್ತಾ ಇತ್ತು. ಇದು ಅನುದಾನ ಎಲ್ಲ ಇನ್ನು ಕೈವರ್ಗದಲ್ಲಿ ಸರ್ ಹಾಗಾಗ್ತಾ ಇತ್ತು. ಎಲ್ಲ ನಿಮ್ಮಂಥ ಸಣ್ಣ ಪುಟ್ಟ ಬರ್ತಾರೆ ಮಾತ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಳಗಿದ್ರೆ ಈ ಥರ ಬಾವಿ ಇದೆ, ಎಣ್ಣೆ ಕಣಜಂತ ಬಾವಿ ಇದೆ. ಆ ಕಾಲದಲ್ಲಿ ಸೀತಾಬಲೆ ದೀಪ ಹಚ್ಚಿದ್ರಂತೆ, 15 ದಿನನೂ ಪವಾಡ ಕುಡ್ಬಿಟ್ಟು ಮನೆ ತಗೊಂಡ್ರೆ ತುಂಬ ಒಳ್ಳೆಯದು. ಎಷ್ಟೋ ಭಕ್ತಾದ್ರಿಗೆ ಒಳ್ಳೇದಾಗಿದೆ. ಹ್ಞೂ ಸರ್, ನೀವು ಎಷ್ಟು ಬೇಸಿಗೆಗಾಲದಲ್ಲೆಲ್ಲ ಬಂದರೆ ಫುಲ್ ನೀರು ಇರ್ತವೆ. ಒಂದು ಮಳೆ ನೀರು ಒಳಗಡೆ ಹೋಗಲ್ಲ. ಆಗ ಒಂದು ಮಳೆ ನೀರು ಕೂಡ ಒಳಗಡೆ ಹೋಗಲ್ಲ ಸರ್, ಒಳಗಡೆ ಇದೆ ನೀರು. ಆ ಕೊಳವೆ ನೀರನ್ನು ನಾವು ಮಿಸ್ ಮಾಡ್ಕೊಂಡ್ವಿ, ಯಾಕಂದರೆ ಯಾರೂ ಹೇಳಲಿಲ್ಲ ಅಲ್ಲಿ. ನೀವು ಶಿವ ಟೆಂಪಲ್ಗೆ ಹೋದಾಗ ಅಲ್ಲಿ ಸ್ವಾಮೀಜಿ ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಆ ಸೀತಾ ಕೊಳವೆ ಎಲ್ಲಿದೆ ಅಂತ ಹೇಳ್ತಾರೆ. ಸೊ ನೀವು ಆ ನೀರನ್ನು ನೀವು ಮನೆಗಾದರೂ ತೊಗೊಂಡೋಗ್ಬೋದು ಅಥವಾ ನೀರನ್ನು ಅಲ್ಲೇ ಕುಡಿಬೋದು. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಮಿಸ್ ಮಾಡ್ಕೋಬೇಡಿ. ಅಂಬುಜಾ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಕೈಲಾಸಗಿರಿ ಟೆಂಪಲ್ಗೆ. ಟೆಂಪಲ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಯಾಕಂತಂದರೆ ಅವ್ರ ಮುಂದಿನ ಪ್ರಾಜೆಕ್ಟ್ ಏನಪ್ಪ ಅಂತಂದರೆ 64 ಶಿಲೆಗಳ ಪ್ರತಿಮೆಯನ್ನು ಒಂದೇ ಕಡೆ, ಶಿವನ ಪ್ರತಿಮೆಗಳನ್ನು ಒಂದೇ ಕಡೆ ಇಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಬ್ಯಾಗ್ ನೋಡು, ಈ ಬ್ಯಾಗ್ ಹೆಂಗೆ ನೋಡ್ತಿದೆ, ನಮಗಿಂತ ಬ್ರಿಲಿಯಂಟ್. ಏಕಶಿಲಾ ಗುಹಾಂತರ ದೇವಾಲಯ ಒಳಗಡೆ ಚತುರ್ಮುಖ ಶಿವಲಿಂಗನ ಸ್ಥಾಪಿಸಲಾಗಿದೆ. ಅದು ಒಳಗಡೆ ನಿಮಗೆ ಮೊಬೈಲ್ ಅಲೋ ಮಾಡೋದಿಲ್ಲ, ಸೊ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ ಇಲ್ಲಿ.
ದೇವಸ್ಥಾನ ಮುಗಿಸ್ಕೊಂಡು ನಾವು ಕೆಳಗಡೆ ಪಾರ್ಕಿಂಗ್ ಏರಿಯಾದಾಗ ಬಂದಾಗ ಗೊತ್ತಾಯಿತು ಇಲ್ಲೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಸೊ ಅಂಬುಜಾ ಬೆಟ್ಟದಲ್ಲಿ ಕೂಡ ಅನ್ನದಾಸೋಹ ಇದೆ, ಕೈಲಾಸಗಿರಿ ದೇವಸ್ಥಾನದಲ್ಲೂ ಕೂಡ ಅನ್ನದಾಸೋಹ ಇದೆ. ಎರಡೆರಡು ಕಡೆ ನೀವು ಅನ್ನಪ್ರಸಾದ ತಿನ್ಬೋದು. ದೇವಸ್ಥಾನದಿಂದ ಕೆಳಗಡೆ ಬಂದರೆ ನೀವು ಒಂದು 500 ಮೀಟ್ರಲ್ಲಿ ಒಂದು ಲೇಕ್ ಇದೆ. ತುಂಬ ಜನ ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೋತಾ ಇದ್ರು. ಸೊ ನೀವು ಬೇಕಾದರೆ ಅದನ್ನು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಯೋಗಿ ನಾರಾಯಣ ಕೈವಾರ ಮಠಕ್ಕೆ. ಕೈವಾರ ಮಠ ಕೈಲಾಸಗಿರಿಯಿಂದ ಜಸ್ಟ್ 10 ಕಿಲೋಮೀಟರ್ ಅವೇ ಇದೆ. ಕೈವಾರ ಮಠ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ. ಇದು ನಿಮಗೆ ಕೈವಾರ ಮಠದಿಂದ 40+ ಕಿಲೋಮೀಟರ್ ಇದೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕೊಡುವಂಥ ವೈಬೇ ಬೇರೆ. ಸೊ ಎಂಟ್ರಿಲಿ ನಿಮಗೆ ಕಲ್ಯಾಣಿ ಊಟ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು. ಸೊ ಅಲ್ಲಿ ನಾವು ಊಟ ಮಾಡಬೇಕಂತ ಯಾವಾಗಲೂ ಅಂದ್ಕೊಂಡಿದ್ದೆ. ಸೊ ವಾಪಸ್ ಬರಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ.
मेरे खिला दूसरों को खिला Like people don't, I mean sometimes they get scared, but the purpose is like they come from the heat into school. But what is that? Yeah,